ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ವಿಡಿಯೋದಲ್ಲಿ ಯಾವ ರೀತಿ ಸರಿಯಾದ ರೀತಿಯಲ್ಲಿ ಯೂಟ್ಯೂಬ್ ಚಾನಲ್ ಅನ್ನ 2026ರಲ್ಲಿ ಮಾಡಿದ್ರೆ ನಿಮಗೆ ಒಳ್ಳೆ ವ್ಯೂಸ್ ಬರುತ್ತೆ, ವೈರಲ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಎ ಟು ಝೆಡ್ ಪಿನ್ ಟು ಪಿನ್ ಡೀಟೇಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಯಾವುದೇ ಒಂದು ವಿಷಯಗಳನ್ನು ಕೂಡ ಮಿಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನೀವು ಎಲ್ಲರೂ ಯೂಟ್ಯೂಬ್ ಚಾನಲ್ ಮಾಡಿರ್ತೀರಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ವಿಡಿಯೋಸ್ ಅಪ್ಲೋಡ್ ಮಾಡಿರ್ತೀರಾ, ಬಟ್ ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿರೋದಿಲ್ಲ. ಕೆಲವೊಂದು ಹಿಡ್ಡನ್ ಸೆಟ್ಟಿಂಗ್ಸ್ ಇದೆ, ಅದನ್ನ ನೀವು ಎಲ್ಲೂ ನಿಮಗೆ ಯೂಟ್ಯೂಬರ್ಸ್ ಯಾರು ಕೂಡ ಹೇಳ್ಕೊಟ್ಟಿರೋದಿಲ್ಲ. ಅಂತಹ 2-3 ಹಿಡ್ಡನ್ ಸೆಟಪ್ ಗಳನ್ನ ಸೆಟ್ಟಿಂಗ್ಸ್ ಗಳನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ. ಇದರಿಂದ ನಿಮ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ಬೋದು ನಿಮ್ಮ ಚಾನಲ್ಗೆ. ಯಾಕಂದ್ರೆ ನೀವು ಆಲ್ರೆಡಿ ಚಾನಲ್ ಮಾಡಿರೋರಾಗಿರ್ಬೋದು ಅಥವಾ ಇನ್ನು ಮಾಡ್ಲಿಕ್ಕೆ ಇರೋರಾಗಿರ್ಬೋದು. ನೀವು ಮಾಡಿಲ್ಲ ಅಂದ್ರೂ ನಿಮ್ಗೆ ಹೆಲ್ಪ್ಫುಲ್, ಮಾಡಿದ್ರು ಹೆಲ್ಪ್ಫುಲ್. ಯಾಕಂತ ಹೇಳಿದ್ರೆ ಮಾಡಿದ್ರೆ ನೀವು ನೋಡಿ ಅದನ್ನ ಎಡಿಟ್ ಮಾಡ್ಕೋಬಹುದು, ಸೆಟ್ಟಿಂಗ್ಸ್ ಅನ್ನ ಚೇಂಜ್ ಮಾಡ್ಕೋಬಹುದು. ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನೂ ಈಸಿ ಆಯ್ತು. ನಿಮ್ಗೆ ಶುರುವಿಂದ ಸ್ಟೆಪ್ ಬೈ ಸ್ಟೆಪ್ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡಬಹುದು, ಝೀರೋದಿಂದ ಸ್ಟಾರ್ಟ್ ಮಾಡಬಹುದು. ಅವಾಗ ಏನಂದ್ರೆ ನೀವು ಯಾವಾಗ್ಲೂ ಇವಾಗ ನೀವು ಹೊಸ ಚಾನಲ್ ಕ್ರಿಯೇಟ್ ಮಾಡ್ತೀರಿ ಅಂತ ತಿಳ್ಕೊಂಡ್ರೆ ನೀವು ಯಾವಾಗ್ಲೂ ಝೀರೋದಿಂದ ಶುರುವಿನಿಂದ ಸ್ಟಾರ್ಟ್ ಮಾಡೋದಿದ್ರೆ ತುಂಬಾ ಒಳ್ಳೇದು. ಯಾಕಂತ ಹೇಳಿದ್ರೆ ಹೊಸ ಯೂಟ್ಯೂಬ್ ಚಾನಲ್ ಅನ್ನ ಯೂಟ್ಯೂಬ್ ಆಲ್ಗೋರಿಥಮ್ ಬೇಗ ಪುಷ್ ಮಾಡುತ್ತೆ, ವೈರಲ್ ಆಗಕ್ಕೆ ಬೇಗ ಸಪೋರ್ಟ್ ಮಾಡುತ್ತೆ. ಆ ತರ ಹಳೇದಾದ್ರೆ ಅದು ಅಲ್ಲೇ ನೀವು ಅಪ್ಲೋಡ್ ಮಾಡಿ ಅದು ಡೆಡ್ ಆಗಿರುತ್ತೆ, ಅದು ಒಮ್ಮೆ ವ್ಯೂಸ್ ಬಂದಿರಲ್ಲ, ಆ ತರ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಇರುತ್ತೆ, ಮತ್ತೆ ವಿಡಿಯೋಸ್ ಮಾಡಿರಲ್ಲ, ಆಕ್ಟಿವ್ ಇರಲ್ಲ ಅಂತ ಹೇಳಿ ಅದನ್ನ ಡೆಡ್ ಮಾಡಿರುತ್ತೆ ಯೂಟ್ಯೂಬ್ ಆಲ್ಗೋರಿಥಮ್. ಅದಕ್ಕೆ ನೀವು ಯಾವಾಗ್ಲೂ ಫ್ರೆಶ್ ಆಗಿ ಝೀರೋದಿಂದ ಸ್ಟಾರ್ಟ್ ಮಾಡೋದು ತುಂಬಾ ಒಳ್ಳೆ ಆಪ್ಷನ್. ಮತ್ತೆ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ನಿಮ್ಗೆ ಇದರಲ್ಲಿ ಒಂದು ವೆರಿಫೈ ಆಪ್ಷನ್ ಬರುತ್ತೆ, ಅದನ್ನ ನೀವು ಮಾಡಿರಲ್ಲ, 90% ಯೂಟ್ಯೂಬರ್ಸ್ ಮಾಡಿರಲ್ಲ ಅದನ್ನು. ಮತ್ತೆ ಇನ್ನೊಂದು ಅಡ್ವಾನ್ಸ್ಡ್ ಸೆಟ್ಟಿಂಗ್ಸ್ ಅಂತ ಇದೆ, ಅದಲ್ಲಿ ತುಂಬಾ ಆಪ್ಷನ್ಸ್ ಇದೆ. ಅದನ್ನ ಸೆಟ್ಟಿಂಗ್ ಮಾಡೋದ್ರಿಂದ ನಿಮ್ಗೆ 15 ನಿಮಿಷಕ್ಕಿಂತ ದೊಡ್ಡ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಬಹುದು, ಲೈವ್ ಸ್ಟ್ರೀಮ್ ಮಾಡಬಹುದು, ಮತ್ತೆ ಸೂಪರ್ಸ್ ಅನ್ನ ಅಂದ್ರೆ ಅಮೌಂಟ್ ಅನ್ನ ಪಡೆಯಬಹುದು ಆಡಿಯನ್ಸ್ ಇಂದ. ಆತರ ತುಂಬಾ ಆಪ್ಷನ್ ಇದೆ. ಮತ್ತೆ ಹೈಪ್ ಒಂದು ಆಪ್ಷನ್ ಹೊಸದ್ ಬಂದಿದೆ, ಆತರ ಇದೆ. ಮತ್ತೆ ವೆರಿಫೈ ಮಾಡೋದ್ರಿಂದ ತಮ್ನೇಲ್ ಅನ್ನ ಅಪ್ಲೋಡ್ ಮಾಡಬಹುದು. ಆತರ ತುಂಬಾ ಆಪ್ಷನ್ ಇದೆ. ಇದೆಲ್ಲ ಸಾಧಾರಣ ಯಾರಿಗೂ ಗೊತ್ತಿರಲ್ಲ. ಇದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ, ನಾನು ಲೈವ್ ಸ್ಕ್ರೀನ್ ಶೇರ್ ಮಾಡ್ತೀನಿ ಇಲ್ಲಿ ಸೈಡ್ ಅಲ್ಲಿ. ಅವಾಗ ನಿಮ್ಗೆ ಇನ್ನೂ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಕೊಂಡು ನೋಡ್ಕೊಂಡು ಮಾಡಬಹುದು, ಯಾವುದೇ ಎರರ್ ಏನ್ ಬರಲ್ಲ. ಆ ತರ ಆದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು. ಮತ್ತೆ ನಾನು 2023ರಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನಿಮ್ಗೆ, ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದು ಅಂದ್ರೆ ಇದೇ ತರ ಸ್ಕ್ರೀನ್ ಶೇರ್ ಮಾಡಿ ಒಂದು ವಿಡಿಯೋ ಮಾಡಿದೆ. ಒಳ್ಳೆ ವ್ಯೂಸ್ ಬಂದಿದೆ, ಸಾಧಾರಣ ಒಂದು 6.5 ಲಕ್ಷ ಇವತ್ತಿಗೆ ಅದಕ್ಕೆ ವ್ಯೂಸ್ ಇದೆ. ಬಟ್ ಇವಾಗ ಏನಪ್ಪಾ ಅಂದ್ರೆ ಅದು 3 ವರ್ಷಕ್ಕಿಂತ ಮುಂಚಿನ ವಿಡಿಯೋ. ಅದಲ್ಲಿ ತುಂಬಾ ಸೆಟ್ಟಿಂಗ್ಸ್ ಗಳು ಇವಾಗ ಚೇಂಜ್ ಆಗಿದೆ, ಅಪ್ಡೇಟ್ ಆಗಿದೆ. ಯೂಟ್ಯೂಬ್ ಅಲ್ಲಿ ನೀವು ನೋಡ್ತಾ ಇರಬಹುದು, ತಿಂಗಳಿಗೊಮ್ಮೆ ಒಂದೊಂದು ಹೊಸ ಅಪ್ಡೇಟ್ಸ್ ಬರ್ತಾ ಇರುತ್ತೆ. ಅದು 3 ವರ್ಷಕ್ಕಿಂತ ಮುಂಚಿನ ವಿಡಿಯೋ. ಅದಕ್ಕೂ ಇದಕ್ಕೂ ತುಂಬಾ ಡಿಫರೆನ್ಸ್ ಇರುತ್ತೆ. ಅಂದ್ರೆ ಡಿಫರೆನ್ಸ್ ಅಂದ್ರೆ ಚಾನಲ್ ಮಾಡೋದಲ್ಲ, ಸ್ವಲ್ಪ ಸೆಟ್ಟಿಂಗ್ಸ್ ಗಳಲ್ಲಿ ಸ್ವಲ್ಪ ಡಿಫರೆನ್ಸ್ ಇದೆ. ಮತ್ತೊಂದು ಸೆಟ್ಟಿಂಗ್ ಏನಪ್ಪಾ ಅಂತ ಹೇಳಿದ್ರೆ ಕಂಟ್ರಿ ಸೆಟ್ ಮಾಡಬೇಕು, ಮತ್ತೆ ನಿಮ್ಮ ಲ್ಯಾಂಗ್ವೇಜ್ ಸೆಟ್ ಮಾಡಬೇಕು, ನಿಮ್ಮ ರೀಜನ್ ಸೆಟ್ ಮಾಡಬೇಕು, ಮತ್ತೆ ವಿಡಿಯೋ ಮೇಡ್ ನಾಟ್ ಫಾರ್ ಕಿಡ್ಸ್ ಅದನ್ನೆಲ್ಲ ಸೆಟ್ಟಿಂಗ್ ಮಾಡಬೇಕು. ಅದೆಲ್ಲ ಆಕ್ಚುಲಿ ಮಾಡಿರ್ತಾರೆ, ಮೇಡ್ ನಾಟ್ ಫಾರ್ ಕಿಡ್ಸ್. ಮತ್ತೆ ಲ್ಯಾಂಗ್ವೇಜ್ ಮತ್ತೆ ಕಂಟ್ರಿಯನ್ನು ಯಾರು ಸೆಟ್ ಮಾಡಿರಲ್ಲ, ಅದು ಆಕ್ಚುಲಿ ಹಿಡನ್ ಆಪ್ಷನ್. ಇವಾಗ ನೀವು ಒಂದು ವಿಡಿಯೋ ಮಾಡ್ತಿದ್ದೀರಾ ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಬೆಂಗಳೂರಲ್ಲಿ ವಿಡಿಯೋ ಮಾಡ್ತಿದ್ದೀರಾ, ಅದೇ ನಿಮ್ಮ ವಿಡಿಯೋವನ್ನ ಎಲ್ಲಾದ್ರೂ ಹೈದರಾಬಾದ್ ಅಲ್ಲಿ ಪ್ಲೇ ಆದ್ರೆ ಯಾರು ನೋಡ್ತಾರೆ ಹೇಳಿ? ಯಾಕಂತಂದ್ರೆ ನಮ್ದು ಲ್ಯಾಂಗ್ವೇಜ್ ಬೇರೆ, ಅವ್ರದ್ದು ಲ್ಯಾಂಗ್ವೇಜ್ ಬೇರೆ, ಯಾರು ನೋಡಲ್ಲ, ಸ್ಕಿಪ್ ಮಾಡಿ ಹೋಗ್ತಾ ಇರ್ತಾರೆ, ಇದು ಬೇಡ ಅಂತ ಹೇಳಿ. ಅದೇ ನೀವು ಬೆಂಗಳೂರಲ್ಲಿ ನೀವು ಕನ್ನಡದಲ್ಲಿ ಮಾಡಿರೋ ವಿಡಿಯೋನ ಬೆಂಗಳೂರಲ್ಲಿ ಅಥವಾ ಇಡೀ ಕರ್ನಾಟಕದಲ್ಲಿ ಎಲ್ಲಾದ್ರೂ ಪ್ಲೇ ಮಾಡಿದ್ರೆ, ಯೂಟ್ಯೂಬ್ ಅವ್ರು ಪ್ಲೇ ಮಾಡಿದ್ರೆ ನಿಮ್ಗೆ ಆರಾಮ್ಸೆ ಕನ್ನಡದವರೆಲ್ಲ ನೋಡೋಣ ಅಂತ ಹೇಳಿ ನೋಡ್ತಾರೆ, ಅವರಿಗೆ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ. ಆ ತರ ಒಂದು ಆಪ್ಷನ್ ಇರುತ್ತೆ. ಅದೇ ನಿಮ್ದು ಚೆನ್ನೈ ಎಲ್ಲ ಅಥವಾ ಹೈದರಾಬಾದ್ ಅಲ್ಲ ಬೇರೆ ಕಡೆಯಲ್ಲಿ ಡಿಸ್ಪ್ಲೇ ಆಗಿದ್ರೆ ಯಾರು ಕೂಡ ನೋಡಲ್ಲ. ಅವಾಗ ನಿಮ್ಗೆ ಆಲ್ಗಾರಿಥಮ್ ಅಲ್ಲಿ ಬೂಸ್ಟ್ ಸಿಗಲ್ಲ, ನಿಮ್ಗೆ ಆಟೋಮ್ಯಾಟಿಕ್ ವ್ಯೂಸ್ ಬರಲ್ಲ. ಅದೆಲ್ಲ ಹಿಡನ್ ಸೆಟ್ಟಿಂಗ್ಸ್ ತುಂಬಾ ಇದೆ ಅದರಲ್ಲಿ. ಅದನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ. ಅದು ಎಲ್ಲ ಡೀಟೇಲ್ಸ್ ಹೇಳ್ಕೊಡ್ತೇನೆ. ಬಟ್ ವಿಡಿಯೋ ಸ್ವಲ್ಪ ಲೆಂತ್ ಆಗಿರ್ಬೋದು. ಏನಪ್ಪಾ, ಒಂದು ವಿಡಿಯೋ ಲೆಂತ್ ಆಗಿರ್ಬೋದು, ಇಲ್ಲಾಂದ್ರೆ ವಿಡಿಯೋನ ಕಟ್ ಮಾಡಿ 2 ಪಾರ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಅವಾಗ ಇನ್ನೊಂದು ವಿಡಿಯೋವನ್ನು ಕೂಡ ಹೋಗಿ ನೋಡ್ಕೊಳ್ಳಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಒಂದೇ ವಿಡಿಯೋನ 20 ನಿಮಿಷ 30 ನಿಮಿಷ ಎಲ್ಲ ಕಂಟಿನ್ಯೂಸ್ ನೋಡೋದಂದ್ರೆ ಬೋರ್ ಆಗುತ್ತೆ. ಅದಕ್ಕೆ ಒಂದು 2 ಅಥವಾ 3 ವಿಡಿಯೋ ಕಟ್ ಆಗಿ ಮಾಡಿ ನಾನು ಅಪ್ಲೋಡ್ ಮಾಡ್ತೀನಿ, ಅದನ್ನ ನೀವು ಫಾಲೋ ಮಾಡಿ. ಹಾಗಾದ್ರೆ ನಾವು ವಿಡಿಯೋಗೆ ಹೋಗೋಣ. ಫಸ್ಟ್ ಸ್ಟೆಪ್ ಏನಪ್ಪಾ ಅಂತ ಹೇಳಿದ್ರೆ ನಿಮಗೆ ಜಿಮೇಲ್ ಬೇಕು. ಜಿಮೇಲ್ ಅಥವಾ ಇಮೇಲ್ ಅಥವಾ ಗೂಗಲ್ ಅಕೌಂಟ್, 3 ಹೆಸರಿಂದನೂ ಕರೀತಾರೆ, ಎಲ್ಲ ಒಂದೇ ಆಕ್ಚುಲಿ. ನಾವು ಜಿಮೇಲ್ ಅಂತ ಹೇಳ್ತೀವಿ. ಜಿಮೇಲ್ ಅಕೌಂಟ್ ಹೇಗೆ ಮಾಡೋದು ಅಂತ ನಾನು ಸೈಡ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ, ಓಕೆನಾ? ಹಾಗಾದ್ರೆ ಸ್ಕ್ರೀನಿಗೆ ಹೋಗೋಣ. ಇಲ್ಲಿ ನೋಡ್ಬೋದು ನಂದು ಮೊಬೈಲ್ ಇಂಟರ್ಫೇಸ್ ಇದು. ಇಲ್ಲಿ ನೀವು ಯೂಟ್ಯೂಬ್ ಆ್ಯಪ್ ಕಾಣಿಸ್ತಿದೆ, ಯೂಟ್ಯೂಬ್ಗೆ ಕ್ಲಿಕ್ ಮಾಡಿ ಡೈರೆಕ್ಟಾಗಿ. ಇದು ನಾನು ಆಲ್ರೆಡಿ ಕ್ಲೋಸ್ ಆಗಿ, ಇದು ನೋಡಿ ನಂದು ಮೊಬೈಲ್ ಇಂಟರ್ಫೇಸು. ಇಲ್ಲಿ ಕೆಳಗಡೆ ಯೂಟ್ಯೂಬ್ ಆ್ಯಪ್ ಕಾಣಿಸ್ತಾ ಇದೆ, ಡೈರೆಕ್ಟ್ ಇದಕ್ಕೆ ಕ್ಲಿಕ್ ಮಾಡಿ, ಓಕೆನಾ? ಇದು ಈ ಥರ ಬರ್ತಾ ಇದೆ ನೋಡಿ ನಂದು. ಇಲ್ಲಿ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಕಾಣಿಸ್ಬೋದು, ಯು ಅಂತೇಳಿ, ಇದಕ್ಕೆ ಕ್ಲಿಕ್ ಮಾಡಿ. ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇದು ನಂದು ಆ್ಯಕ್ಚುಲಿ ಮೈನ್ ಚಾನಲ್. ಇವಾಗ ನಾವು ಇಲ್ಲಿ ಏನಪ್ಪ ಅಂತ ಹೇಳಿದರೆ ಇಲ್ಲಿ
ಗೂಗಲ್ ಅಕೌಂಟ್ ಅಂತ ಇದೆ, ಸ್ವಿಚ್ ಅಕೌಂಟ್ ಇದೆ, ಮತ್ತು ನಂದು ಯೂಟ್ಯೂಬ್ ಚಾನಲ್ದು ಹೆಸರು ತೋರಿಸ್ತಿದೆ ನೋಡಿ, ಬಾಯ್ಲಾಗ್ ಅಂತ. ನಾವು ಸ್ವಿಚ್ ಅಕೌಂಟ್ಗೆ ಕ್ಲಿಕ್ ಮಾಡೋಣ. ಸ್ವಿಚ್ ಅಕೌಂಟ್ ಕ್ಲಿಕ್ ಮಾಡಿದ ತಕ್ಷಣ ನಂದು ಎಲ್ಲ ಚಾನಲ್ಸ್ ಇಲ್ಲಿ ಎಷ್ಟಿದೆ ನಾನು ಆಲ್ರೆಡಿ ಮಾಡಿರೋದು ಅದನ್ನು ತೋರಿಸ್ತಾ ಇದೆ. ಅದು ನಾವೇನು ಮಾಡೋಣ ಅಂತೇಳಿ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ತೋರಿಸ್ತಿದೆ, ಆ್ಯಡ್ ಅಕೌಂಟ್ ಅಂತ ತೋರಿಸ್ತಿದೆ, ಕಾಣಿಸ್ತಿರ್ಬೋದು ಆ್ಯಡ್ ಅಕೌಂಟ್. ಇದಕ್ಕೆ ಕ್ಲಿಕ್ ಮಾಡೋಣ. ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ಯೂಟ್ಯೂಬ್ ವಾಂಟ್ಸ್ ಟು ಯೂಸ್ google.com ಟು ಸೈನ್ ಇನ್. ಓಕೆ, ಕಂಟಿನ್ಯೂಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇಮೇಲ್ ಆರ್ ಫೋನ್ ಅಂತ ಹೇಳಿ ಬರುತ್ತೆ. ಇಲ್ಲಿ ನಾವು ಯೂಸ್ ಮಾಡಬಾರ್ದು, ಕೆಳಗಡೆ ಒಂದು ಆಪ್ಷನ್ ಇದೆ ಕ್ರಿಯೇಟ್ ಅಕೌಂಟ್ ಅಂತ, ಅದಕ್ಕೆ ಕ್ಲಿಕ್ ಮಾಡಬೇಕು. ಕ್ರಿಯೇಟ್ ಹೊಸ ಅಕೌಂಟು ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಬರುತ್ತೆ ಫಾರ್ ಮೈ ಪರ್ಸನಲ್ ಯೂಸ್, ಇನ್ನೊಂದು ಆಪ್ಷನ್ ಫಾರ್ ವರ್ಕ್ ಆರ್ ಮೈ ಬಿಸ್ನೆಸ್. ನಾವು ಪರ್ಸನಲ್ ಯೂಸ್ಗೆ ಫಸ್ಟ್ ಆಪ್ಷನ್ಗೆ ಕ್ಲಿಕ್ ಮಾಡಬೇಕು. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಹೆಸರು ಬರುತ್ತೆ. ಹೆಸರು ನಿಮಗೆ ಏನು ಬೇಕಾದರೂ ಕೊಡ್ಬೋದು. ನಾನು ಒಂದು ಡಿಫ್ರೆಂಟ್ ಆಗಿರೋ ಹೆಸರನ್ನ ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ ಇಂಗ್ಲೀಷ್ ಬ್ರೋ ಅಂತ ಕೊಡ್ತೀನಿ. ಓಕೆನಾ, ನೆಕ್ಸ್ಟಿಗೆ ಕ್ಲಿಕ್ ಮಾಡೋಣ. ನೆಕ್ಸ್ಟಿಗೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಬೇಸಿಕ್ ಇನ್ಫಾರ್ಮೇಷನ್ ಅಂತ ಕೇಳುತ್ತೆ. ಎಂಟರ್ ಯುವರ್ ಬರ್ತ್ಡೇ ಆ್ಯಂಡ್ ಜೆಂಡರ್ ಅಂತ. ಬರ್ತ್ಡೇ ನೀವು ಹಾಕಿ, ಯಾವಾಗ ಬೇಕಾದರೂ ಹಾಕಿ, ನಿಮ್ಮ ಬರ್ತ್ಡೇ ಯಾವಾಗಿದೆ ಆವಾಗ ಹಾಕಿ. ಜೆಂಡರ್ ನೀವು ಮೇಲ್ ಆದರೆ ಮೇಲ್ ಹಾಕಿ, ಫೀಮೇಲ್ ಆದರೆ ಫೀಮೇಲ್ ಹಾಕಿ. ಮತ್ತು ಕಸ್ಟಮೈಸ್ ಇದರಲ್ಲೆಲ್ಲ ಬೇರೆ ಆಪ್ಷನ್ ಇದೆ, ಅದು ಬೇಡ. ಮೇಲ್ ಅಥವಾ ಫೀಮೇಲ್ ಎರಡು ಹಾಕಿ. ನೆಕ್ಸ್ಟಿಗೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಇದು ಆ್ಯಕ್ಚುಲಿ ನಿಮಗೆ ಕ್ರಿಯೇಟ್ ಆನ್ ಇಮೇಲ್ ಅಡ್ರೆಸ್, ನಿಮಗೊಂದು ಇಮೇಲ್ ಅಡ್ರೆಸ್ ಕೊಡುತ್ತೆ ನೋಡಿ ಈ ಥರ. ನಿಮಗೆ ಇದು ಇವರೇ ಕೊಟ್ಟಿರುವಂಥ ಆಪ್ಷನ್, ಯಾರು ಇಮೇಲ್, ಈ ಇಮೇಲ್ ಕಂಪ್ನಿಯವರೇ ನಿಮಗೆ ಈಸಿ ಆಗಲಿ ಅಂತೇಳಿ ಈ ಥರ ಕೊಟ್ಟಿದ್ದಾರೆ. ಬಟ್ ಬೇಕಾದರೆ ನಿಮಗೆ ಇಲ್ಲಿ ನಿಮ್ಮದೇ ಕ್ರಿಯೇಟ್ ಯುವರ್ ಓನ್ ಜಿಮೇಲ್ ಅಡ್ರೆಸ್, ನಾನು ಓನ್ ಕ್ರಿಯೇಟ್ ಮಾಡ್ಕೋತೀನಿ ನೋಡಿ ಈ ಥರ. ಅಲ್ಲಿ ಅದಕ್ಕೆ 3ನೇ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಆಪ್ಷನ್ ಬರುತ್ತೆ, ಯಾವ ಥರ ಬೇಕಾದರೂ ಇದು ಮಾಡ್ಬೋದು. ನಾನು ಇಂಗ್ಲೀಷ್ ಬ್ರೋ 313 ಕೊಡೋಣ. ಅದು ಸಿಕ್ತು. ಓಕೆ, ಇಂಗ್ಲೀಷ್ ಬ್ರೋ 313@gmail.com ಅನ್ನೋ ಜಿಮೇಲ್ ನಮಗೆ ಸಿಗುತ್ತೆ. ಪಾಸ್ವರ್ಡ್ ಮಾತ್ರ ನೀವು ಸ್ಟ್ರಾಂಗ್ ಆಗಿರುವಂತಹ ಪಾಸ್ವರ್ಡನ್ನು ಹಾಕ್ಕೋಬೇಕು. ನಿಮ್ಗೆ ಯಾವ್ದು ಬೇಕೋ ಅದನ್ನು ಹಾಕ್ಕೊಳ್ಳಿ. ಇದು ಪಾಸ್ವರ್ಡ್ ನಂದು ಸೆಟ್ ಆಯಿತು, ಪಾಸ್ವರ್ಡ್ ಟೈಪ್ ಮಾಡಿಟ್ಟಿದ್ದೀನಿ. ಅದು ನೆಕ್ಸ್ಟಿಗೆ ಕ್ಲಿಕ್ ಮಾಡೋಣ. ಓಕೆ, ಇದು ಈ ಥರ ತಗೋದಿಲ್ಲ, ಪ್ಲೀಸ್ ಚೂಸ್ ಸ್ಟ್ರಾಂಗರ್ ಪಾಸ್ವರ್ಡ್. ಇದು ಸ್ಟ್ರಾಂಗ್ ಇಲ್ಲ ಅಂತ ಹೇಳ್ತಾ ಇದೆ, ಅದಕ್ಕೆ ಸ್ಟ್ರಾಂಗ್ ಇರೋ ಪಾಸ್ವರ್ಡನ್ನು ಸೆಲೆಕ್ಟ್ ಮಾಡೋಣ. ಓಕೆ, ಸ್ಟ್ರಾಂಗ್ ಅಂತ ಹೇಳಿದರೆ ಒಂದು ನಿಮ್ಮದು ಸ್ಪೆಲ್ಲಿಂಗ್ಸ್ ಬೇಕು, ನಂಬರ್ಸ್ ಬೇಕು, ಮತ್ತು ಸ್ಪೆಷಲ್ ಕ್ಯಾರೆಕ್ಟರ್ ಇಲ್ಲಿರೋ ಅದು ಇದೆಲ್ಲ ಹಾಕಿದ್ರೆ ಸ್ವಲ್ಪ ಸ್ಟ್ರಾಂಗ್ ಬರುತ್ತೆ. ಇವಾಗ ನೋಡಿ ಸ್ಟ್ರಾಂಗ್ ಆಗುತ್ತೆ ಅಂತ ಕಾಣಿಸುತ್ತೆ ಆ್ಯಕ್ಚುಲಿ. ಎಸ್, ಆಗ್ತಾಯಿದೆ ನೋಡಿ. ಇನ್ನು ಇಲ್ಲಿ ಫೋನ್ ನಂಬರ್ನ ಆ್ಯಡ್ ಮಾಡಬೇಕು. ಇದು ಇಂಡಿಯಾಕ್ಕೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ನಂಬರ್ನ ಸೆಟ್ ಮಾಡಿ ಕೆಳಗಡೆ ಎಸ್ ಐ ಆಮ್ ಇನ್ ಅದಕ್ಕೆ ಕ್ಲಿಕ್ ಮಾಡಿ. ಸರಿನಾ? ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಬರುತ್ತೆ. ಇದಕ್ಕೆ ಕೋಡ್ ಬರುತ್ತೆ, ನಿಮಗೆ ಕೋಡು SMS ಆಗಿ ಬರುತ್ತೆ. ನೀವು ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ SMS ಬರುತ್ತೆ. ಗೂಗಲ್ ಅವರು ನಿಮ್ಮ ನಂಬರ್ಗೆ ಒಂದು ಕೋಡನ್ನು ಕಳಿಸ್ತಾರೆ, ಅದನ್ನು ಇಲ್ಲಿ ಹಾಕಿದ್ರೆ ಆಯಿತು. 861412. ಓಕೆ, ಇದು ಸ್ವಲ್ಪ ಹೊತ್ತಿಗೆ ಮಾತ್ರ ಆ್ಯಕ್ಟಿವ್ ಇರುತ್ತೆ, ಮತ್ತು ಇದು ವರ್ಕ್ ಆಗಲ್ಲ, ಸ್ವಲ್ಪ ಹೊತ್ತು ಮಾತ್ರ. ನೆಕ್ಸ್ಟಿಗೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ಅಲ್ಲಿ ನಂದು ಜಿಮೇಲ್ ತೋರಿಸ್ತಿದೆ, ನಂದು ಮೊಬೈಲ್ ನಂಬರು ತೋರಿಸ್ತಿದೆ. ನೆಕ್ಸ್ಟಿಗೆ ಕ್ಲಿಕ್ ಮಾಡೋಣ. ನೆಕ್ಸ್ಟಿಗೆ ಕ್ಲಿಕ್ ಮಾಡಿದ್ರೆ ಈ ಥರ ಪ್ರೈವಸಿ ಆ್ಯಂಡ್ ಟರ್ಮ್ಸ್ ಅಂತ ಬರುತ್ತೆ. ಇದರಲ್ಲಿ ಸೀದಾ ಕೆಳಗಡೆ ಬಂದು ಐ ಅಗ್ರಿಗೆ ಕ್ಲಿಕ್ ಮಾಡಿದರೆ ಆಯಿತು, ಮುಗೀತು. ಸ್ವಲ್ಪ ಟೈಮ್ ತಗೊಳುತ್ತೆ ಲೋಡ್ ಆಗೋಕ್ಕೆ. ನೋಡಿ ಆಯಿತು, ಎಸ್ ಡನ್. ಇವಾಗ ಇಲ್ಲಿ ಕೆಳಗಡೆ ಒಂದು ಆಪ್ಷನ್ ಬರುತ್ತೆ, ಆಟೋಮ್ಯಾಟಿಕ್ಕಾಗಿ ಇದು ಯೂಟ್ಯೂಬ್ಗೆ ಶಿಫ್ಟ್ ಮಾಡಿತ್ತು ನಮ್ಮನೆ. ಇಲ್ಲಿದೆ ನೋಡಿ ಇಂಗ್ಲೀಷ್ ಬ್ರೋ. ಇದು ನಾನು ಇಲ್ಲಿ ಈ ಥರ ಇದೆ, ಇದು ಮೈನ್. ಇದು ಸೈಡಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಕಾಣಿಸ್ಬೋದು ಯು ಅಂತ ಬರುತ್ತೆ. ಇದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ತೋರಿಸ್ತಾ ಇದೆ ಇಂಗ್ಲೀಷ್ ಬ್ರೋ ಅಂತೇಳಿ ಹೊಸ ಚಾನಲ್, ಕ್ರಿಯೇಟ್ ಎ ಚಾನಲ್ ಅಂತ ಇಲ್ಲಿ ತೋರಿಸ್ತಾ ಇದೆ. ಇದಕ್ಕೆ ನೀವು ಕ್ಲಿಕ್ ಮಾಡಿದ್ರೆ ನೋಡಿ ಕ್ರಿಯೇಟ್ ಎ ಚಾನಲ್, ಇಲ್ಲಿ ಇಂಗ್ಲೀಷ್ ಬ್ರೋದು ಕೆಳಗಡೆ ಕ್ರಿಯೇಟ್ ಎ ಚಾನಲ್ ಅಂತ ಹೇಳಿ ತೋರಿಸ್ತಾ ಇದೆ. ಅದಕ್ಕೆ ಕ್ಲಿಕ್ ಮಾಡಿ. ಅದಕ್ಕೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಕೇಳಿಸುತ್ತೆ ಪಿಕ್ಚರ್ ನೇಮ್ ಹ್ಯಾಂಡಲ್ ಅಂತೇಳಿ. ಪಿಕ್ಚರ್ ಅಂತೇಳಿದ್ರೆ ಒಂದು ಪ್ರೊಫೈಲ್ ಪಿಕ್ಚರ್ ಥರ. ಓಕೆ, ನಾನು ಒಂದು ಫೋಟೋ ಹಾಕ್ತೀನಿ ನೋಡಿ, ಚೂಸ್ ಮಾಡಿ ನನ್ನದೇ ಒಂದು ಫೋಟೋ ಯಾವುದು ನಡೆಯುತ್ತೆ, ಸಿಂಪಲ್ ಆಗಿರೋದೊಂದು. ಓಕೆ, ಇದೇ ಇರಲಿ, ಸೇವ್. ಇಲ್ಲಿ ಇಂಗ್ಲೀಷ್ ಬ್ರೋ ಅಂತೇಳಿ ನಾನು ಕೊಟ್ಟಿದ್ದೀನಿ. ಇಲ್ಲಿ ಏನು ಬೇಕಾದರೂ ಚೇಂಜ್ ಮಾಡ್ಕೋಬೋದು. ನಿಮಗೆ ಹೆಸರು ಇವಾಗ ಯೂಟ್ಯೂಬ್ ಚಾನಲ್ ನೇಮ್ ಚೇಂಜ್ ಮಾಡ್ತೀರಾ ಅಂದರೆ ಚೇಂಜ್ ಮಾಡ್ಕೊಳ್ಳಿ, ನೋ ಇಶ್ಯೂ. ನಾನು ಹಂಗೆ ಇರಲಿ. ಓಕೆ, ಸೇವ್, ತೊಂದರೆ ಇಲ್ಲ, ಸೇವ್ ಕೊಡಿದೆ. ಮತ್ತು
ಹ್ಯಾಂಡ್ಲ್ ಇಲ್ಲಿ ನೀವು ಚೇಂಜ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ನೀವು ಒಂದು ಇದಕ್ಕಿಂತ ಮುಂಚೆ ಇಲ್ಲಿ ನೀವು ನೇಮ್ ಕೊಡಬೇಕಾದ್ರೆ, ನೀವು ಯೂಟ್ಯೂಬ್ ಚಾನಲ್ ಹೆಸರು ಕೊಡಬೇಕಾದ್ರೆ ನೀವು ಯಾವುದು ಕೊಡಬೇಕು ಅಂತ ಹೇಳಿದ್ರೆ, ಇವಾಗ ಯಾವುದಾದ್ರೂ ಒಂದು ದೊಡ್ಡ ಚಾನಲ್ ಇದೆ ಅಂತ ತಿಳ್ಕೊಳ್ಳಿ, ಡಾಕ್ಟರ್ ಬ್ರೋ ಅಂತ ಇದ್ದಾರೆ, ಅದೇ ಹೆಸರನ್ನು ನೀವು ಕೊಡೋಕ್ಕೆ ಹೋಗಬೇಡಿ. ಅಥವಾ ನಂದು ಇವಾಗ ಬಾಯ್ಲೋಗ್ ಅಂತ ಇದೆ, ಅದನ್ನೇ ನೀವು ಕೊಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದು ಕಾಪಿ ಮಾಡೋ ಥರ ಆಗುತ್ತೆ. ಮತ್ತು ಬೇರೆಯವರು ಹೋಗಿ ನಿಮ್ಮ ಹೆಸರನ್ನು ಯೂಟ್ಯೂಬಲ್ಲಿ ಸರ್ಚ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಫಸ್ಟ್ ಬರಲ್ಲ, ಅವರದ್ದು ಯಾರು ದೊಡ್ಡ ಚಾನಲ್ ಇದೆ ಅವರದ್ದು ಬರುತ್ತೆ. ಅದಕ್ಕಾಗಿ ನೀವು ನಿಮ್ಮದೇ ಸಪ್ರೇಟಾಗಿ ಒಂದು ಹೆಸರು ಕ್ರಿಯೇಟ್ ಮಾಡಿ ಅದಕ್ಕೆ ಅದು ಬರೋ ಥರ ಮಾಡಿ. ಅದಕ್ಕೆ ನೀವು ನಿಮ್ಮದೇ ಒಂದು ಸ್ಪೆಷಲ್ ಯುನೀಕ್ ಆಗಿರುವಂಥ ಹೆಸರನ್ನು ಇಡಿ, ಸರಿನಾ? ಇವಾಗ ಇದು ಇಲ್ಲಿರಲಿ, ನೀವು ಯಾರ್ದು ಹೆಸರಿಟ್ಟು ಅವ್ರದ್ದು ಕಾಪಿ ಮಾಡೋದು ಬೇಡ. ಮತ್ತು ನಿಮ್ಮ ಸರ್ಚ್ ಮಾಡಬೇಕಾದ್ರೆ ನಿಮ್ಮ ಹೆಸರು ಬರಲ್ಲ, ಮೇಲೆ ಕೆಳಗಡೆ ಲಾಸ್ಟ್ ಹುಡುಕಿ ಸಾಕಾಗುತ್ತೆ, ಮತ್ತು ಸಿಗಲ್ಲ ಅದಕ್ಕೆ. ಮತ್ತು ಇಲ್ಲಿ ಹ್ಯಾಂಡಲ್ ಅಂತ ಒಂದು ಆಪ್ಷನ್ ಇದೆ, ಮೂರನೇದು. ಹ್ಯಾಂಡಲಲ್ಲಿ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಇದು ಇನ್ಸ್ಟಾಗ್ರಾಮಲ್ಲಿ ಯೂಸರ್ ನೇಮ್ ಇದ್ದಾಗೆ. ಅದಕ್ಕೆ ನೀವು ಇಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ಈಸಿಯಾಗಲಿ ಅಂತೇಳಿ ಈ ಥರ ಇಂಗ್ಲೀಷ್ ಬ್ರೋ 313 ಅಂತ ಒಂದು ಹ್ಯಾಂಡಲ್ ಇದೆ. ಇದನ್ನು ನೀವು ಡೈರೆಕ್ಟಾಗಿ ಹೋಗಿ ಇನ್ನೊಬ್ಬರ ಯೂಟ್ಯೂಬಲ್ಲಿ ಹೋಗಿ ಡೈರೆಕ್ಟಾಗಿ ಇಂಗ್ಲೀಷ್ ಬ್ರೋ 313 ಅಂತೇಳಿ ಸರ್ಚ್ ಮಾಡಿದ್ರೆ ಡೈರೆಕ್ಟ್ ನನ್ನದೇ ಚಾನಲ್ ಬರುತ್ತೆ. ಒಂದೇ ಇವಾಗ ಇನ್ಸ್ಟಾಗ್ರಾಮಲ್ಲಿ ಯೂಸರ್ ನೇಮ್ ಸರ್ಚ್ ಮಾಡಿದರೆ ಅವ್ರದ್ದೇ ಅಕೌಂಟ್ ಹೇಗೆ ಸಿಗುತ್ತೆ ಅದೇ ಥರ. ಮತ್ತು ನೀವು ಡೈರೆಕ್ಟ್ ಹೋಗಿ ಇಂಗ್ಲೀಷ್ ಬ್ರೋ ಅಂತೇಳಿ ಯೂಟ್ಯೂಬ್ ಸರ್ಚ್ ಬಾರಲ್ಲಿ ಸರ್ಚ್ ಮಾಡಿದ್ರೆ ಬರಲ್ಲ, ಬ್ರೋ 313 ಅಂತೇಳಿ ಎಟ್ಟ ಹಾಕಿ ಸರ್ಚ್ ಮಾಡಬೇಕು. ಅವಾಗ ಟಕ್ ಅಂತ ನನ್ನದೇ ಚಾನಲ್ ಸಿಗುತ್ತೆ, ಯಾವುದು ಮಿಸ್ ಆಗಲ್ಲ. ಇವಾಗ ನೋಡಿ, ಇದೆಲ್ಲ ಆಯಿತು. ಇಲ್ಲಿ ಕ್ರಿಯೇಟ್ ಚಾನಲ್ ಅಂತೇಳಿ ಆಪ್ಷನ್ ಇದೆ. ಇದಕ್ಕೆ ಕ್ರಿಯೇಟ್ ಚಾನಲ್ಗೆ ಕ್ಲಿಕ್ ಮಾಡಿದರೆ ಆಯಿತು. ಆ್ಯಕ್ಚುಲಿ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಆಯಿತು, ಸಿಂಪಲ್ ಸ್ಟೆಪ್, ಡನ್. ಇವಾಗ ಇಲ್ಲಿ ಬರುತ್ತೆ ನೋಡಿ, ಎಸ್, ರೆಡಿ, ಎಲ್ಲ ರೆಡಿ ಆಯಿತು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿ ಆಯಿತು. ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡೋದಕ್ಕೆ ಕೆಲಸನೇ ಇಲ್ಲ, ಇಷ್ಟು ಸಿಂಪಲ್. ಇನ್ನೂ ಇರೋ ಸೆಟ್ಟಿಂಗ್ಸನ್ನು ನೀವು ಕರೆಕ್ಟಾಗಿ ನೋಡ್ಕೋಬೇಕು. ಇವಾಗ ಇಷ್ಟ ಆಯಿತಾ? ಇಲ್ಲಿ ನೋಡಿ, ಕ್ರಿಯೇಟ್ ಕಂಟೆಂಟ್ ಆನ್ ಎನಿ ಡಿವೈಸ್, ಇಲ್ಲಿ ಕ್ರಿಯೇಟ್ ಅಂತೇಳಿ ಆಪ್ಷನ್ ಇದೆ. ಕ್ರಿಯೇಟ್ಗೆ ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಕ್ರಿಯೇಟ್ ಶಾರ್ಟ್, ಅಪ್ಲೋಡ್ ವಿಡಿಯೋ, ಗೋ ಲೈವ್, ಕ್ರಿಯೇಟ್ ಎ ಪೋಸ್ಟ್ ಅಂತ ಆಪ್ಷನ್ ತೋರಿಸ್ತಾರೆ. ಇವಾಗ ನಿಮಗೆ ಡೈರೆಕ್ಟಾಗಿ ವೀಡಿಯೋಸನ್ನು ಅಪ್ಲೋಡ್ ಮಾಡ್ಬೋದು, ಬಟ್ ಆ ತಪ್ಪನ್ನು ನೀವು ಯಾವತ್ತೂ ಮಾಡಬಾರ್ದು. ಯಾಕಂತ ಹೇಳಿದ್ರೆ ಮೋಸ್ಟ್ ಯೂಟ್ಯೂಬರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಇಷ್ಟು ಸೆಟ್ಟಿಂಗ್ ಆದ ನಂತರ ಟಕ್ ಅಂತ ಹೋಗಿ ವೀಡಿಯೋ ಮಾಡ್ತಾರೆ, ವೀಡಿಯೋ ಅಪ್ಲೋಡ್ ಮಾಡಿಬಿಡ್ತಾರೆ. ಅದು ಮಾಡೋ ಪ್ರಾಬ್ಲಮ್. ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ಇದು ಆದ ನಂತರ, ಇದಿಷ್ಟು ಸೆಟ್ಟಿಂಗ್ ಆದ ನಂತರ ಇನ್ನೂ ಹೋಗಿ, ಇನ್ನು ಇದರಲ್ಲಿ ಏನು ಸೆಟ್ಟಿಂಗ್ ಇಲ್ಲ, ಇನ್ನು ಗೂಗಲ್ ಕ್ರೋಮಲ್ಲಿ ಹೋಗಿ ಸ್ವಲ್ಪ ಸೆಟ್ಟಿಂಗ್ಸ್ ಇದೆ. ಅದು ಆ್ಯಕ್ಚುಲಿ ನಿಮಗೆ ಲ್ಯಾಪ್ಟಾಪಲ್ಲೂ ಮಾಡ್ಬೋದು ಈಸಿಯಾಗಿ. ನಾವು ಯಾರ ಹತ್ರನೂ ಲ್ಯಾಪ್ಟಾಪಲ್ಲಿ ಇರಲ್ಲ, 90% ಜನ ಎಲ್ಲ ಮೊಬೈಲಲ್ಲೇ ಮಾಡೋರು. ಅದಕ್ಕೆ ನಾನು ಮೊಬೈಲಲ್ಲೇ ಯಾವ ಥರ ಕಂಪ್ಯೂಟರ್ ಸೆಟ್ಟಿಂಗನ್ನು ಮಾಡಿ ಈ ಕೆಲವೊಂದು ಹಿಡನ್ ಸೆಟ್ಟಿಂಗ್ಸ್ ಇದೆಯಲ್ಲ ಅದನ್ನು ಯಾವ ಥರ ಸೆಟ್ ಮಾಡೋದು ಅಂತ ಹೇಳ್ಕೊಡ್ತೇನೆ, ಕರೆಕ್ಟಾ? ಅದನ್ನು ನೀವು ನೋಡ್ಕೊಳ್ಳಿ. ಇದು ವಿಡಿಯೋ ಲಾಂಗ್ ಇದ್ದರೆ ಇನ್ನು ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ಬೋದು, ಸರಿನಾ? ನೋಡ್ಕೊಳ್ಳಿ. ಇವಾಗ ಇದು ಸಿಂಪಲ್, ಒಂದು 10% ಇವಾಗ ಆಯಿತು. ಇನ್ನೂ ಒಂದು 90% 80% ಬಾಕಿ ಇದೆ ನಮ್ಮ ಕೆಲಸ ಮಾಡೋಕ್ಕೆ. ಅದನ್ನು ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ, ಇಲ್ಲಾಂದರೆ ಇದೇ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ, ಸ್ವಲ್ಪ ಲೆಂತ್ ಇರ್ಬೋದು. ಇವಾಗ ಇನ್ನು ನಾವು ಸೀದಾ ಹೋಗಬೇಕಾಗಿರೋದು ಗೂಗಲ್ ಕ್ರೋಮ್ಗೆ.